ಹಾಯ್ ಫ್ರೆಂಡ್ಸ್, ಲತಾ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಸಿಹಿ ಬೂಂದಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಸಿಹಿ ಬೂಂದಿ ಮಾಡೋದಕ್ಕೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ದ್ರಾಕ್ಷಿ, ಹಾಗೆ ಅರ್ಧ ಕಪ್ಪಷ್ಟು ಗೋಡಂಬಿ, ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೋಬೋದು. ಇಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಮುಳುಗೋವಷ್ಟು ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು 3/4 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. ನೋಡಿ, ಸಕ್ಕರೆ ಈ ಥರ ಮುಳುಗಬೇಕು. ನಾನು ಇನ್ನೂ ಸ್ಟವ್ ಇವಾಗ ಅಂಟಿಸ್ತಾ ಇದ್ದೀನಿ. ಇಲ್ಲಿ ಪಾಕ ಆಗೋ ಅಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸಿಹಿ ಬೂಂದಿ ಕಾಳುಗಳನ್ನು ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಫುಡ್ ಕಲರನ್ನು ಬಳಸ್ಬೋದು. ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಬಳಸಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಬೇಕು ಅಂದರೆ ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರನ್ನು ಬಳಸ್ಬೋದು. ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನಮಗೆ ನ್ಯಾಚುರಲ್ ಬೇಕು ಅಂದರೆ ಸ್ಕಿಪ್ ಮಾಡಿ. ನೀರನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಇರಬಾರ್ದು. ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಒಂದೇ ಸರಿ ನೀರನ್ನು ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ಹದದಲ್ಲಿ ಇರಬೇಕು. ತುಂಬ ತೆಳು ಮಾಡ್ಕೊಬೇಡಿ, ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ತೆಳು ಅಂತೂ ಮಾಡ್ಕೋಬೇಡಿ. ಈ ಹದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ನಾವು ಪಾಕ ಕೂಡ ನೋಡಿ ಕುದೀತಾ ಇದೆ. ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತುಂಬ ಕಷ್ಟ ಅಂತ ಏನಿಲ್ಲ. ಇಲ್ಲಿ ನಾನು ಪಾಕ ಕೂಡ ಆಗಿದೆ. ಇಲ್ಲಿ ಏಲಕ್ಕಿ ಪೌಡರನ್ನ ತೊಗೊಂಡಿದ್ನಲ್ಲ, ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡ್ರ್ ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ನೋಡಿ, ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಅಷ್ಟೇ ಫ್ರೆಂಡ್ಸ್, ಪಾಕ ರೆಡಿಯಾಗಿದೆ. ನಿಮಗೆ ಗಟ್ಟಿ ಪಾಕ ಮಾಡಿಕೊಂಡ್ರೆ ಬೂಂದಿ ಕಾಳುಗಳಿಗೆ ಪಾಕ ಹಿಡಿಯೋದಿಲ್ಲ, ಒಂಥರ ಗಟ್ಟಿ ಆಗುತ್ತೆ. ಆವಾಗ ಬೂಂದಿ ಕೂಡ ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ ಪಾಕ. ತುಂಬ ಗಟ್ಟಿ ಪಾಕ ತೊಗೊಳಕ್ಕೆ ಹೋಗಬೇಡಿ, ಒಂದೆಳೆ ಪಾಕ ಸಾಕಾಗುತ್ತೆ. ನೋಡಿ, ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಗಿದೆ. ಇವಾಗ ಎಣ್ಣೆ ಕೂಡ ಒಂದು ಬಾಂಡಿನಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೀನಿ. ನಾನಿಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ನಾನು ಸ್ಟವನ್ನು ದೊಡ್ಡ ಒಲೆ ಇರೋಂತಹ ಸ್ಟವನ್ನು ಇಟ್ಟಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂತಂದರೆ ಈ ಥರ ದೊಡ್ಡ ಒಲೆ ಇದ್ರೇ ಬೆಸ್ಟ್, ಬೇಗ ಆಗುತ್ತೆ. ನಾವು ಮಾಮೂಲಿ ನಾರ್ಮಲಲ್ಲಿ ಅಡುಗೆ ಮಾಡ್ತೀವಲ್ಲ, ಆ ಸ್ಟವಲ್ಲಿ ಸ್ವಲ್ಪ ತುಂಬ ಲೇಟ್ ಆಗುತ್ತೆ. ನೋಡಿ, ಈ ಥರ ಜಾಲ್ರೆ ಇದ್ದರೆ ಜಾಲ್ರೆನ ಯೂಸ್ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ, ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ ಬೂಂದಿ ಕಾಳುಗಳು. ನಾರ್ಮಲ್ ನಾವು ಫ್ರೈ ಮಾಡೋದಕ್ಕೆಲ್ಲ ಬಳಸ್ತೀವಲ್ವ ಜಾಲ್ರೆ, ಅದಾದರೆ ಸ್ವಲ್ಪ ಸಣ್ಣ ಬರುತ್ತೆ ಬೂಂದಿ ಕಾಳುಗಳು, ಇಷ್ಟು ದಪ್ಪ ಬರೋದಿಲ್ಲ. ಇಷ್ಟೇ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಬೂಂದಿ ಕಾಳುಗಳು ಮಾತ್ರ. ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಎಷ್ಟು ದಪ್ಪ ಇದೆ ನೋಡಿ ಬೂಂದಿ ಕಾಳುಗಳು. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಇದ್ದರೆ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ. ನೀವು ಹಿಟ್ಟು ಯಾವ ರೀತಿ ಕಲಿಸ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ತುಂಬ ತೆಳುವೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿನೂ ಕಲಿಸ್ಕೋಬೇಡಿ. ಹಿಟ್ಟನ್ನು ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಬರಬೇಕು ಬೂಂದಿ ಕಾಳುಗಳು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ. ತುಂಬ ಈಸಿ ಬೂಂದಿ ಮಾಡೋದಾಗಲಿ ಇಲ್ಲ ಖಾರ ಬೂಂದಿ ಆಗಲಿ. ನಾನು ಖಾರ ಬೂಂದಿ ರೆಸಿಪಿ ಹಾಕಿದ್ದೀನಿ ಆಲ್ರೆಡಿ. ನೋಡಿ, ಈ ರೀತಿ
ನಾವು ಒಂದೇ ಸರಿ ಮೇಲ್ಗಡೆಯಿಂದ ಪ್ರೆಸ್ ಮಾಡಿದಾಗ ದಪ್ಪ ದಪ್ಪ ಬಿದ್ದುಬಿಡುತ್ತೆ. ಈ ಥರ ಹಿಂಗೆ ಬಾಣಲಿಗೆ ಕುಟ್ತಾ ಇದ್ದರೆ ಸಣ್ಣ ಸಣ್ಣ ಬೀಳುತ್ತೆ. ಆವಾಗ ಬೂಂದಿ ಕಾಳುಗಳು ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಲಾಸ್ಟಲ್ಲಿ ಈ ಥರ ಒಂದು ಗ್ಲಾಸು ಇಲ್ಲ ಏನಾದರೂ ಒಂದು ಚಿಕ್ಕದೊಂದು ಬಟ್ಲು ತೊಗೊಂಡು ಈ ಥರ ತಿರುಗಿಸಿದ್ರೆ ನೀಟಾಗಿ ಹಿಟ್ಟು ಜಾಲರಿಗೆ ಅಂಟ್ಕೊಳ್ಳೋದಿಲ್ಲ. ಗ್ಲಾಸಲ್ಲಿ ಈ ಥರ ನಾವು ಪ್ರೆಸ್ ಮಾಡಿದವಾಗ ಏನಿರುತ್ತೆ ಹೋಲ್ಸಲ್ಲಿ ಆ ಹಿಟ್ಟೆಲ್ಲ ಕೆಳಗಡೆ ಬೀಳುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಸೆಕೆಂಡ್ ಬ್ಯಾಚ್ ಕೂಡ ಆಗಿದೆ ಅಷ್ಟೇ. ನಿಮಗೆ ಕಾಣ್ತಾ ಇರ್ಬೋದು ತುಂಬ ಹೊತ್ತು ಕಪ್ಪಾಗಿಬಿಡುತ್ತೆ. ತುಂಬ ಹೊತ್ತು ನೀವು ಎಣ್ಣೆನಲ್ಲಿ ಬಿಟ್ರೂ ಇಷ್ಟ ಫ್ರೆಂಡ್ಸ್ ಆಗಿದೆ. ಇವಾಗ ನಾವೇನು ಪಾಕ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕಾಣ್ತಿದೆ ಅಂತ ಅನ್ಕೋತೀನಿ. ಸರ್ ಕೈಯಲ್ಲಿ ಒಂಥರ ಸ್ವಲ್ಪ ಹಿಂಗೆ ಮ್ಯಾಶ್ ಥರ ಮಾಡ್ಕೊಳ್ಳಿ, ಅವಾಗ ಸಕ್ಕರೆ ಪಾಕ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದ್ರೆ ಸಕ್ಕರೆ ಪಾಕದೊಳಗಡೆ ಎಲ್ಲ ಇಳಿಯುತ್ತೆ ಬೂಂದಿ ಕಾಳುಗಳು. ಆವಾಗ ಸ್ವಲ್ಪ ಬಿಸಿ ಇರಬೇಕು. ಆದಷ್ಟು ಬಾಣಲಿಗೆ ಆಗಲಿ ಬೇಸನ್ನಿಗೆ ಆಗಲಿ ಹಾಕೊಳ್ಳೋಕೆ ಹೋಗ್ಬಿಡಿ. ಈ ಥರ ಪಾತ್ರೆಗೆ ಹಾಕಿ ಇಟ್ಕೊಳ್ಳಿ. ಬೂಂದಿ ಕಾಳುಗಳನ್ನು ನಾವೇನು ಎಣ್ಣೆಯಲ್ಲಿ ಕರ್ತಿರ್ತೀವಿ ಅದನ್ನು ಬಿಸಿ ಇರುತ್ತೆ. ಆವಾಗ ಪಾಕ ಕೂಡ ಸ್ವಲ್ಪ ಬಿಸಿ ಇರುತ್ತಲ್ವ, ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೂಂದಿ ಕಾಳುಗಳು ಪಾಕನ. ಆವಾಗ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ ಬೂಂದಿ. ನೋಡಿ ನಾವು ಮೇಲ್ಗಡೆ ಹಾಗೆ ಇತ್ತು ಬೂಂದಿ ಕಾಳುಗಳು, ಪಾಕ ಎಲ್ಲ ಕೆಳಗಡೆ ಇತ್ತಲ್ವ. ಇವಾಗ ಇನ್ನೊಂದು ಪಾತ್ರೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅವಾಗ ಪಾಕ ಕೂಡ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ನೋಡಿ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನೇನು ತೊಗೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪಾಕ ಎಲ್ಲ ಕಡೆಯೂ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಾಣ್ತಿದೆ ಅಂತ ಅನ್ಕೋತೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಈ ಪ್ಲೇಟನ್ನು ಈ ರೀತಿಯಾಗಿ ಪ್ಲೇಟನ್ನು ಈ ಥರ ಪ್ರೆಸ್ ಮಾಡಿ ಬಿಟ್ಬಿಡಿ. ಸ್ವಲ್ಪ ಬಿಸಿ ಆಗೇ ಇರುತ್ತೆ. ಆವಾಗ ಸಕ್ಕರೆ ಪಾಕ ಕೂಡ ಬೂಂದಿ ಕಾಳುಗಳಿಗೆ ನೀಟಾಗಿ ಹಿಡಿಯುತ್ತೆ. ನೋಡಿ ಈ ರೀತಿಯಾಗಿ ಬಿಟ್ಬಿಡಿ. ಈಗ ಒಂದು ಅರ್ಧ ಗಂಟೆ ಆಗಿದೆ ಫ್ರೆಂಡ್ಸ್. ನೋಡಿ ಒಂದು ಅರ್ಧ ಗಂಟೆ ಆಗೋದ್ಮೇಲೆ ಒಂದು 2-3 ಸರಿ ನೀಟಾಗಿ ಮಿಕ್ಸ್ ಮಾಡಿ 1 ಅವರ್ ಆಗಿ ಬಿಟ್ಬಿಡಿ. ಬಿಟ್ಟಾದಮೇಲೆ ಈ ರೀತಿಯಾಗಿ ಬರುತ್ತೆ ಬೂಂದಿ. ಕಾಣ್ತಿದೆ ಅಂತ ಅನ್ಕೋತೀನಿ. ತುಂಬ ಅಂಟಂಟು ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಕರೆಕ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಬೂಂದಿ ಮಾತ್ರ. ನೋಡಿ ನಿಮ್ಗೆ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಎಷ್ಟು ಉದುದ್ರಾಗಿ ಬಂದಿದೆ, ಅಂಟಿಲ್ಲ ಇಲ್ಲ ತೇವಾಂಶನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.